ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಶಿವರಾಜ್ ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತ ನೋಡಿದ್ರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ನಾವು ಬೆಂಗಳೂರಿಂದ ಬಂತು ಅಂತಂದರೆ ಹೈವೇಲಿ ಬಂದಂದರೆ ಸ್ಟೀಲ್ ಬ್ರಿಡ್ಜ್ ಬರುತ್ತೆ. ಅಲ್ಲಿ ಹಿಂದೆನೇ ಒಂದು 500 ಮೀಟರ್ಸ್ ಹಿಂದೆನೇ ಲೆಫ್ಟಿಗೆ ತೊಗೋಬೇಕಾಗುತ್ತೆ. ಇದು ಹಳೆ NH ರೋಡು. ಹಳೆ NH ರೋಡಲ್ಲಿ ಇಲ್ಲಿಂದ ಬಿಡದಿಗೆ ಒಂದು 1/4 ಕಿಲೋಮೀಟರ್ಸ್ ದೂರ ಆಗುತ್ತೆ. ಆ 1/4 ಕಿಲೋಮೀಟರ್ ದೂರದ ಹಿಂದ್ಗಡೆನೇ ನಮ್ಮ ಬಿಡದಿ ಕೈಗಾರಿಕಾ ಪ್ರದೇಶ. ನೀವು ಇಲ್ಲಿ ನೋಡ್ಬೋದು, ಬಿಡದಿ ಕೈಗಾರಿಕಾ ಪ್ರದೇಶ ಅಂತ ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ನಲ್ಲಿ ಲೆಫ್ಟ್ಗೆ ತೊಗೋಬೇಕಾಗುತ್ತೆ. ಲೆಫ್ಟ್ಗೆ ತೊಗೊಂಡು ಹೀಗೆ ನೇರವಾಗಿ ಹೋಗಬೇಕಾಗುತ್ತೆ. ಇವತ್ತು ನಾನು ನಿಮಗೆ ಯಾವ ವಿಡಿಯೋ ಇದು ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ಮನೆ ಅಲ್ಲ, ಇದು ಶೂಟಿಂಗ್ ಸ್ಥಳ. ಈಗಾಗಲೇ ನೋಡಿ ಇದು ಮಾಡ್ಬೋದು ನೀವು, ಬಿಗ್ ಬಾಸ್ ಸೀಸನ್ 12ರ ಶೂಟಿಂಗ್ ನಡೆಯೋ ಸ್ಥಳ ಬಂದು ಈ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇದೆ. ಈಗ ಮೊದಲು ನೀವು ನೋಡ್ಬೋದು, ಲಾಸ್ಟು 2 ಸೀಸನ್ನು ನಮ್ಮ ರಾಮಹಳ್ಳಿಯಲ್ಲಿ ನಡೀತು. ಅದಾದಮೇಲೆ ಅಲ್ಲಿ ಅಷ್ಟು ಸೇಫ್ ಅಲ್ಲ ಅಂದ್ಬಿಟ್ಟು ಅದನ್ನು ಇವಾಗ ಮತ್ತೆ ಮೊದಲೆಲ್ಲಿ ನಡೀತಾಯಿತ್ತು ಸೀಸನ್ 9ವರೆಗೂ ಎಲ್ಲಿ ನಡೀತು ಅದೇ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಇನೋವೇಟಿಂಗ್ ಫಿಲಮ್ ಸಿಟಿ. ಆವಾಗ ಇನೋವೇಟಿಂಗ್ ಫಿಲಮ್ ಸಿಟಿ ಅಂತ ಇತ್ತು. ಅಲ್ಲಿ ಬಿಗ್ ಬಾಸ್ ನಡೀತಾ ಇತ್ತು. ಅದಾದಮೇಲೆ ರಾಮಹಳ್ಳಿಗೆ ಚೇಂಜ್ ಮಾಡಿದ್ರು. ಮತ್ತೆ ಬ್ಯಾಕ್ ಟು ಇನೋವೇಟಿಂಗ್ ಫಿಲಮ್ ಸಿಟಿ ಅದು ಬಂದು ಇವಾಗ ಚೇಂಜ್ ಆಗಿದೆ. ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್ ಅಂತ ಚೇಂಜ್ ಆಗಿದೆ. ಆ ಸ್ಥಳಕ್ಕೆ ಈ ಸರಿ ಬಿಗ್ ಬಾಸ್ 12 ಸೀಸನ್ನ ಚೇಂಜ್ ಮಾಡಲಾಗಿದೆ. ನೀವು ನೋಡ್ಬೋದು, ಬಿಡದಿ ಕೈಗಾರಿಕಾ ಪ್ರದೇಶದಿಂದ ಬೈರ್ಮಂಗಲಗೆ ಹೋಗೋ ರಸ್ತೆ ಇದು. ಈ ರಸ್ತೆಯಲ್ಲಿ ಕೈಗಾರಿಕಾ ಪ್ರದೇಶ, ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್ಸು ಶೂಟಿಂಗ್ ಇದಿದೆ. ಅಂದರೆ ಅದು ಅಡ್ವೆಂಚರು. ಮಕ್ಕಳುಗಳಿಗೆ ಇದು ಆಟ ಆಡೋದಕ್ಕೆ, ಈ ಥರ ಎಲ್ಲ ಆಡೋದಕ್ಕೆ ಒಂದು ಸ್ಥಳ ಅದು. ಅಲ್ಲಿ ಬಿಗ್ ಬಾಸ್ ನಡೀತಾ ಇದೆ. ಆಲ್ಮೋಸ್ಟ್ ಅವಾಗಿಂದನೂ ಅಲ್ಲಿಂದ ನಡೆಸ್ಕೊಬಂದರು. ಈ 2 ಸೀಸನ್ ಮಾತ್ರ ಚೇಂಜಸ್ ಇರಲಿ ಅಂದರೆ ಸಪ್ರೇಟಾಗಿ ಮಾಡಿದ್ರು. ಮತ್ತೆ ವಾಪಸ್ ಇದೇ ಸ್ಥಳಕ್ಕೆ ಬಂದರು. ಇದರದ್ದು ಗೂಗಲ್ ಲೊಕೇಶನ್ನ ನೀವು ಆಲ್ಮೋಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್ ಅಂತ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಇಲ್ಲ ಅಂದರೂ ನಾನಿಲ್ಲಿ ಗೂಗಲ್ ಇದರ ಲಿಂಕ್ನ ಈ ಗ್ರೂಪಲ್ಲಿ ಇದರಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗಾಗಲೇ ಗೊತ್ತಿರ್ಬೋದು, ಕಂಟೆಸ್ಟು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ತುಂಬ ಹೆಸ್ರುಗಳು ಇದಾಗ್ತಾಯಿದೆ. ಅದರಲ್ಲಿ ಮೇಜರಾಗಿ ರಾಧಾರಾಮಾಯಣದ್ದು ಖ್ಯಾತ ನಟಿ ಶ್ವೇತಾ ಪ್ರಸಾದ್, ಅದಾದಮೇಲೆ ನಟ ಸಾಗರು, ಅದಾದಮೇಲೆ ಸಮೀರ್ MD. ಇವ್ರ ಹೆಸ್ರುಗಳು ತುಂಬ ಓಡಾಡ್ತಾಯಿದೆ. ಅದಲ್ಲದೆ ಯೂಟ್ಯೂಬ್ಗಳಲ್ಲಿ ಹಾಕ್ತಾಯಿರ್ತಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಆಲ್ಮೋಸ್ಟ್ ಗೊತ್ತಿರ್ಬೋದು, ಡಾಕ್ಟರ್ ಬ್ರೋ ಹೆಸ್ರು ಬರ್ತಾಯಿದೆ, ಸಮೀರ್ MD ಬರ್ತಾಯಿದೆ. ಅದಾದಮೇಲೆ ದಿವ್ಯಾ ವಸಂತ್ ಹೆಸರು ಬರ್ತಾಯಿದೆ, ಸುಮಾರು ಹೆಸರು ಬರ್ತಾಯಿದೆ. ನಿಮಗೆ ಯಾವ ಕಂಟೆಸ್ಟ್ ಇರ್ಬೋದು ಅಂತ, ನಿಮ್ಗೆ ಯಾರು ಇಷ್ಟ ಅಂದ್ಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೀವು ಇಲ್ಲಿ ನೋಡ್ಬೋದು, ಈ ಊರು ಬಂದು ಇಲ್ಲಿ ನಿಮಗೆ ಭೈರವನ ದೊಡ್ಡಿ ಅಂತ. ಈ ಊರಿಂದ ಅಲ್ಲಿ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ನಮಗೆ ಇಂಡಸ್ಟ್ರಿಯಲ್ಗೆ ಹೋಗೋ ರಸ್ತೆ ಇದೆ. ಅಲ್ಲಿ ನಾವು ಎಡಭಾಗಕ್ಕೆ ತೊಗೋಬೇಕಾಗುತ್ತೆ. ಅಂದರೆ ಎಲ್ಲ ಸೀಸನ್ಗಿಂತ ಇದು ಒಂಥರ ಡಿಫ್ರೆಂಟ್ಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸರ್ ಅವರ ಹೇರ್ ಸ್ಟೈಲು ಚೇಂಜ್ ಆಗಿದೆ. ನಮ್ಮ ಜೋಗಿ ಶಿವರಾಜ್ ಕುಮಾರ್ ಅವರ ಜೋಗಿ, ಆ ಹೇರ್ ಸ್ಟೈಲ್ ಇದೆ. ಇಲ್ಲಿ ನೋಡ್ಬೋದು, ಇದು ಕೊಕೊಕೋಲಾ ಸರ್ಕಲ್ ಬೈರ್ಮಂಗಲ ರೋಡ್ ಇದು. ಇಲ್ಲಿಗೆ ನಾವು ಲೆಫ್ಟ್ಗೆ ತೊಗೋಬೇಕಾಗುತ್ತೆ. ಲೆಫ್ಟಿಗೆ ತೊಗೊಂಡಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲೇ ನಮಗೆ ಕೊಕೊಕೋಲಾ ಕಂಪ್ನಿ ಇದೆ. ಇಲ್ಲಿಂದ ನಾವು ಹಿಂಗೆ ನೇರವಾಗಿ ಹೋಗಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಿಚ್ಚ ಸುದೀಪ್ ಅವರ ಹೇರ್ ಸ್ಟೈಲ್ ಯಾರಿಗೆ ಇಷ್ಟ ಆಗಿದೆ. ನಮ್ಮ ಜೋಗಿ ಶಿವಣ್ಣವರ ಜೋಗಿ ಥರ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಪ್ರೊಮೋದಲ್ಲಿ. ನೀವು ಇಲ್ಲಿ ಪ್ರೊಮೋದಲ್ಲೂ ನೋಡ್ಬೋದು ಡಿಫ್ರೆನ್ಸ್. ಅಂದರೆ ಒಂದು ಕತೆ ಹೇಳ್ತಾರೆ, ನಾವು ಆವಾಗಲೇ ಚಿಕ್ಕವರಿದ್ದಾಗ ಕೇಳಿರ್ತೀವಿ. ಅಜ್ಜಿ ಒಂದು ವಡೆ ಮಾಡ್ತಾ ಇರುತ್ತೆ. ಆ ಅಜ್ಜಿ ಹತ್ರ ಕಾಗೆ ಬಂದ್ಬಿಟ್ಟು ನನಗೆ ಒಂದು ವಡೆ ಕೊಡು ಅಂತ ಕೇಳಿದಾಗ ಅಜ್ಜಿ ಒಂದು ವಡೆ ಕೊಡುತ್ತೆ. ಅದನ್ನೇ ಎತ್ಕೊಂಡು ಮರದ ಮೇಲೆ ಕೂತ್ಕೊಂಡು ತಿನ್ನಬೇಕು ಅಂದಾಗ ಒಂದು ನರಿ ಬರುತ್ತೆ. ನರಿ ಬುದ್ಧಿ ತೋರಿಸುತ್ತಲ್ವ. ಒಂದು ನೀನು ಚೆನ್ನಾಗಿ ಒಂದು ಹಾಡು ಹೇಳು ಅಂದಾಗ ಆ ಕಾಗೆ ಬಂದು ಅಂತ ಅಂದಿದ ತಕ್ಷಣ ವಡೆ ಬೀಳುತ್ತೆ. ಅದನ್ನ ಎತ್ಕೊಂಡು ತಿನ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನರಿ ಕೇಳಿದಾಗ ಆ ಕಾಗೆ ಕೂಗುತ್ತೆ. ಆ ವಡೆ ಇನ್ನೇನು ಬೀಳ್ತಾ ಇದೆ ಅನ್ನೋಷ್ಟಿಗೆ ನಮಗೆ ಅಲ್ಲಿ ಒಂದು ಟ್ವಿಸ್ಟ್ ಇಡ್ತಾರೆ. ಕಾಗೆ ಏನು ಮಾಡುತ್ತೆ, ಅದು ಮತ್ತೆ ಕಾಲ ಹತ್ರ ಇಟ್ಕೊಂಡು ಹಾಡು ಹೇಳುತ್ತೆ. ಅಲ್ಲಿಗೆ ಹೇಳ್ತಾರೆ ಕಿಚ್ಚ ಸುದೀಪ್ ಸರು, ನಾವು ಇಷ್ಟು ಸೀಸನ್ ನೋಡ್ಕೊಬಂದಿದ್ದೀವಿ, ಸೀಸನ್ ಅದೇ ಥರ ಇರುತ್ತೆ
ಅಂತ ನೀವು ಊಹೆ ಮಾಡ್ಕೋಬೇಡಿ, ಇದು ಡಿಫ್ರೆಂಟಾಗಿರುತ್ತೆ ಅಂತ ನಮ್ಗೆ ಇಲ್ಲಿ ಟ್ವಿಸ್ಟ್ ಕೊಡ್ತಾರೆ. ನಮ್ಮ ಪ್ರಕಾರ ಏನು ಟ್ವಿಸ್ಟ್ ಇದೆ, ಏನು ಡಿಫ್ರೆಂಟ್ ಚೇಂಜ್ ಮಾಡಿರ್ತಾರೆ ಗೊತ್ತಿಲ್ಲ. ಸೊ ನೋಡೋಣ ಈ ಸೀಸನ್ನ 12ರ ಯಾವ ರೀತಿ ಇರುತ್ತೆ ಅಂತ. ನಿಮ್ಮ ಕುತೂಹಲ ಹೆಂಗಿದೆ ಅಂದ್ಬಿಟ್ಟು ನೀವು ತಿಳಿಸಿ, ಚೇಂಜಸ್ ಇರುತ್ತಾ ಇರಲ್ವ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಜಯಲಕ್ಷ್ಮಿ ಸರ್ಕಲ್ ಇದು. ಸೊ ಇಲ್ಲಿ ನಾವು ಬಲಕ್ಕೆ ತಿರ್ಕೋಬೇಕಾಗುತ್ತೆ. ಸೊ ಇದು ಬಿಡದಿ ಕೈಗಾರಿಕಾ ಇಂಡಸ್ಟ್ರಿಯಲ್ ಪ್ರದೇಶ. ಸೊ ನಮಗಿಲ್ಲಿ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲೆಲ್ಲನೂ ಟೊಯೋಟಾ ಕೆಲಸರದು ಫ್ಯಾಕ್ಟ್ರೀಸ್ ಇದೆ ಇಲ್ಲಿ. ಸೊ ನಾವಿಲ್ಲಿ ಬಲಕ್ಕೆ ತೊಗೋಬೇಕಾಗುತ್ತೆ. ಬಲಕ್ಕೆ ತೊಗೊಂಡು ಸ್ಟ್ರೈಟಾಗಿ ಹೋಯ್ತು ಅಂದರೆ ನಮಗೆ ಇಲ್ಲಿ ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್ಸ್ ಬಿಗ್ ಬಾಸ್ 12 ಸೀಸನ್ ನಡೆಯೋ ಸ್ಥಳ ಇದು. ಸೊ ನಿಮಗಿಲ್ಲಿ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಡಿಫ್ರೆಂಟಾಗಿರುತ್ತೆ. ನಾವು ಥಿಂಕ್ ಮಾಡಿರೋ ಥರ ಈ ಸೀಸನ್ ಇರಲ್ಲ, ಏನಾದರೂ ಡಿಫ್ರೆಂಟ್ ಇರುತ್ತೆ ಅಂತ. ಸೊ ಇಲ್ಲಿ ನಾವು ಡಿಫ್ರೆಂಟ್ನ ನೋಡ್ಬೋದು. ಕಿಚ್ಚ ಸುದೀಪ್ ಸರ್ ಅವರ ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಓಕೆನಾ, ನಿಮಗೆ ಈ ಹೇರ್ ಸ್ಟೈಲ್ ಇಷ್ಟನಾ ಇಲ್ಲ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ. ಆಲ್ಮೋಸ್ಟು ಬಿಗ್ ಬಾಸ್ ನೋಡ್ತಾ ಇರೋದೇ ಕಿಚ್ಚ ಸುದೀಪ್ ಸರ್ ಅವರ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಆಲ್ಮೋಸ್ಟ್ 90% ಬಿಗ್ ಬಾಸ್ ನೋಡ್ತಾರೆ. ಸೊ ನಿಮ್ಮ ಅನಿಸಿಕೆ ಹೌದಾ ಅಲ್ಲ ಅಂತ ತಿಳಿಸಿ. ಹಾಗೆ ನನ್ನ ಫೇಸ್ಬುಕ್ ಪೇಜು ಶಿವರಾಶಿವರು ಹಾಕಿ ಇದೆ, ಅದನ್ನು ಫಾಲೋ ಮಾಡಿ. ಅದಾದಮೇಲೆ ವೈಷ್ಣವಿ ಡಿಂಪು ಅಂತ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿ ಫಾಲೋ ಮಾಡಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ನಾವು ಹಿಂಗೆ ಬರ್ತಾ ಇರುವಾಗೆ ನೇರವಾಗೆ ಕಾಣಿಸುತ್ತೆ ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್. ಸೊ ಇಲ್ಲಿ ಕಾಣುತ್ತಲ್ಲ. ಸೊ ಇದೇ ನೋಡಿ, ಇದೇ ಸ್ಥಳದಲ್ಲೇ ನಮ್ಮ ಬಿಗ್ ಬಾಸ್ ಸೀಸನ್ 12 ಶೂಟಿಂಗ್ ನಡೆಯೋ ಸ್ಥಳ. ನಿಮಗೆ ಗೊತ್ತಿರ್ಬೋದು, ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಬಂದು ನಿರೂಪಣೆ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ ಮುಂಚೆನೇ ಅದು ಇದಾಗಿರುತ್ತೆ, ಶೂಟ್ ಆಗಿರುತ್ತೆ. ಸೊ ಅದಾದಮೇಲೆ ಮೂರನೇ ದಿನಕ್ಕೆ ಇದು ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್. ಸೊ ನೀವು ಇಲ್ಲಿ ನೋಡ್ಬೋದು ಔಟ್ಸೈಡೇ 2 ಆನೆಗಳು ಸ್ವಾಗತ ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ನೋಡಿ ಒಳಗಡೆ ಜಾಲಿವುಡ್ ಯಾವ ಥರ ಇದೆ, ಔಟ್ಪುಟ್ ಇದೆ ಅಂದರೆ ಒಳಗಡೆ ಸಪ್ರೇಟಾಗಿ ಇದು ಒಂದು ಅಡ್ವೆಂಚರ್ ಪ್ಲೇಸ್ ಇದು. ಸೊ ಇಲ್ಲಿ ನಮಗೆ 1200-1300 ರೂಪಾಯಿ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ನೀವು ಜಾಲಿವುಡ್ ಅಂತ ಸರ್ಚ್ ಮಾಡಿದ ಅಂದರೆ ನಿಮಗೆ ಇದರದ್ದು ಆನ್ಲೈನ್ ಇದು ಸಿಗುತ್ತೆ. ಸೊ ಅಲ್ಲಿ ನೀವು ಬುಕ್ ಮಾಡಿಕೊಂಡು ಬರ್ಬೋದು. ಬಟ್ ಅಂದರೆ ಅದೇ ಬಿಗ್ ಬಾಸ್ಗೆ ಸಪ್ರೇಟಾಗಿ ಸೆಕ್ಯೂರಿಟಿ ಇರುತ್ತೆ. ಸೊ ಅಲ್ಲಿ ಪ್ಲೇಸಿಗೆ ಬಿಡೋಲ್ಲ. ಸಪ್ರೇಟಾಗಿ ಗೇಮ್ಸು, ವಾಟರ್ ಗೇಮ್ಸು ಇವೆಲ್ಲ ಆಡ್ಬೋದು. ಸೊ ಒಳಗಡೆ ಚೆನ್ನಾಗಿರುತ್ತೆ. ಅದು ಆನ್ಲೈನ್ ಬುಕ್ಕಿಂಗ್ ಇರುತ್ತೆ, ಇಲ್ಲಾಂದರೆ ಇಲ್ಲೇ ಬುಕ್ಕಿಂಗು ಇರುತ್ತೆ. ಚೆಕ್ ಮಾಡಿ, ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ ನಡೆಯೋ ಸ್ಥಳಕ್ಕೆ ಎಂಟ್ರಿ ಇರೋದಿಲ್ಲ. ಸೊ ನಾವು ಇಲ್ಲಿ ನೋಡ್ಬೋದು ಔಟ್ಸೈಡ್ ಹೆಂಗಿದೆ ಅಂದ್ಬಿಟ್ಟು ಜಾಲಿವುಡ್ ಅಂತ. ಸೊ ಇದು ಇನೋವೇಟಿವ್ ಫಿಲಮ್ ಸಿಟಿ ಇದ್ದಿದ್ದು ಈಗ ಚೇಂಜ್ ಮಾಡಿ ಹೊಸ ಲುಕ್ಕಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲೇ ಪಕ್ಕದಲ್ಲೇ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನನ್ನ ಪ್ರಕಾರ ಇಲ್ಲೇ ನೋಡಿ, ನಾನು ಝೂಮ್ ಮಾಡಿ ನೋಡ್ತೀನಿ, ಇಲ್ಲಿ ನಡೆಯುತ್ತೆ ಅನಿಸುತ್ತೆ. ಸೆಟ್ ಇಲ್ಲಿ ಹಾಕಿರ್ಬೋದು ಅಂತ. ಸೊ ನೋಡಿ ಇಲ್ಲೆಲ್ಲ ಗೇಮ್ಸ್ಗಳೆಲ್ಲ ಇದ್ದಾವೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಬಿಗ್ ಬಾಸ್ ಸೀಸನ್ 12 ಶೂಟಿಂಗ್ ನಡೆಯೋ ಸ್ಥಳ ಇದೆ. ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್ ಪ್ಲೇಸ್ನಲ್ಲಿ ಬಿಗ್ ಬಾಸ್ 12ನ ನಡೀತಾ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.